ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಗತ್ತಿನ ಅತ್ಯಂತ ಕ್ರೂರಿಗಳ ಪೈಕಿ ಒಬ್ಬ ನೆತನ್ಯಾಹು, ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಮಂತ್ರಿ. ಅವನು ಈಗ ಲಬೋ ಲಬೋ ಅಂತ ಬಾಯಿ ಬಡ್ಕೊಳ್ತಿದ್ದಾನೆ. ಯಾಕೆಂದ್ರೆ ಅವನ ಮಕ್ಕಳಲ್ಲಿ ಒಬ್ಬರನ್ನ ಕೊಲ್ಲೋದಕ್ಕೆ ಇರಾನ್ ಸರ್ವಯತ್ನ ಮಾಡ್ತಿದೆಯಂತೆ. ಅದನ್ನ ರಕ್ಷಿಸ್ಕೋಬೇಕು ಅಂತ ಇವನು ಇಲ್ಲದ ಪ್ರಯತ್ನಗಳನ್ನು ನಡೆಸ್ತಿದ್ದಾನೆ. ಅದನ್ನ ಹೇಳ್ಕೊಂಡು ಗೊಳೋ ಅನ್ನೋದೊಂದು ಬಾಕಿ. ಜಗತ್ತಿನ ಅತ್ಯಂತ ಕ್ರೂರಿಗಳಲ್ಲಿ ಒಬ್ಬ ಅಂತ ಮೊದಲೇ ಹೇಳದ್ನಲ್ಲ, ಅಂಥವರಿಗೆ ಇಂತಹ ಸಂಕಟ ಅದು ಹೇಗೆ ಬರುತ್ತೋ ನನಗಂತೂ ಅರ್ಥ ಆಗಲ್ಲ. ಯಾಕಂದ್ರೆ ಇದೇ ನೆತನ್ಯಾಹು ಅದೆಷ್ಟು ಸಾವಿರ ಮಕ್ಕಳನ್ನ, ಪುಟ್ಟ ಪುಟ್ಟ ಮಕ್ಕಳನ್ನ, 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ, ಸಾಕಷ್ಟು ಪುಟ್ಟ ಮಕ್ಕಳನ್ನ ಕೊಂದು ಹಾಕಿದ್ದಾನೆ. ಆದರೆ ಇವನ ಇಬ್ಬರು ಮಕ್ಕಳಲ್ಲಿ ಒಬ್ಬರನ್ನ ಕೊಲ್ತಾರೆ ಅಂದ ತಕ್ಷಣನೇ ಇವನಿಗೆ ಎಲ್ಲಿಲ್ಲದಂತಹ ಬೇಜಾರು, ನೋವು, ದುಃಖ, ಸಂಕಟ ಎಲ್ಲ ಆಗ್ಬಿಟ್ಟಿದೆ. ಸೊ ಯಾರು ಆ ಮಗ, ಯಾವ ಕ್ಲೂವಿನ ಆಧಾರದ ಮೇಲೆ ಅವನೇ ಇವನು ಅಂತ ನಾವು ಹೇಳೋಕೆ ಸಾಧ್ಯ ಆಗ್ತಿದೆ? ಯಾಕಂದ್ರೆ ನೆತನ್ಯಾಹು ಅಂತೂ ಹೇಳ್ಕೊಂಡಿಲ್ಲ ಯಾವ ಮಗ. ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರಲ್ಲಿ ಯಾರು ಗಂಡು ಮಕ್ಕಳಲ್ಲಿ ಅನ್ನೋದನ್ನ. ಆದರೆ ಅವನು ಕೊಟ್ಟಂತಹ ಕ್ಲೂಗಳಿಂದ, ಇತ್ತೀಚೆಗಾದ ಬೆಳವಣಿಗೆಯಿಂದ ಗೊತ್ತಾಗಿದೆ ಯಾವ ಮಗ ಅಂತ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ರಷ್ಯಾ ಕಡೆಯಿಂದ ಒಂದಷ್ಟು ಸೀಕ್ರೆಟ್ ಫೈಲುಗಳು ಇರಾನ್ಗೆ ಟ್ರಾನ್ಸ್ಫರ್ ಆಗಿದ್ದಾವೆ. ಆ ಫೈಲುಗಳ ಮೂಲಕನೇ ಇರಾನ್ ಈಗ ಹೊಸ ಪ್ಲಾನ್ ಮಾಡ್ಕೊಳ್ತಿದೆ. ಹಳೆ ಅಸ್ತ್ರಗಳನ್ನು ಬಳಸಿ ಅಮೆರಿಕವನ್ನ ಎದುರಿಸೋದು ಕಷ್ಟ ಇದೆ. ಹೊಸ ಬಗೆಯ ಅಸ್ತ್ರಗಳು, ಶಸ್ತ್ರಾಸ್ತ್ರಗಳನ್ನ ಬಳಸ್ತೀವಿ ಅನ್ನುವಂಥದ್ದಕ್ಕೆ ಅದು ಪ್ರಯತ್ನ ಮಾಡ್ತಿದೆ. ಇನ್ನು ಅಮೆರಿಕದ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಒಂದು ಪತನ ಆಗಿದೆ. ಅದು ಒಂದು ಮಿಶಾಪ್, ಅಂದ್ರೆ ಆಕ್ಸಿಡೆಂಟ್ ಅಂತ ಅಮೆರಿಕ ಹೇಳ್ಕೊಳ್ತಿದೆ. ಬಟ್ ಇರಾನ್ ಅಂತೂ ಏನು ಹೇಳಲಿಲ್ಲ. ಬೇರೆಯವರು ಹೇಳ್ತಿದ್ದಾರೆ ಇದು ಇರಾನ್ನ ಕೃತ್ಯ ಇರುವ ಸಾಧ್ಯತೆ ಇದೆ ಅಂತ. ಸೊ ಅದ್ರ ಬಗ್ಗೆಯೂ ಸಹ ಏನು ಮಾಹಿತಿ ಇದೆ ಅದನ್ನ ಒಂದಷ್ಟು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಒಂದು ರೀತಿ ಅದು ದಿನಂಪ್ರತಿ ಸಾಮಾನ್ಯ ಬೆಳವಣಿಗೆಯಾಗಿ ಹೋಗ್ತಾ ಇದೆ. ಹಾಗಾಗಿ ಹೆಚ್ಚು ಚರ್ಚೆಗಳಾಗ್ತಾ ಇಲ್ಲ. ಹೇಗೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ 4 ವರ್ಷಗಳಿಂದ ನಿರಂತರವಾಗಿ ಸಾಗ್ತಾನೆ ಇದೆಯೋ, ಅದೇ ರೀತಿ ಇರಾನ್ ಮತ್ತು ಅಮೆರಿಕದ ಯುದ್ಧವು ಸಹ ಕಳೆದ 6 ತಿಂಗಳಿಂದ ಹೋಗ್ತಾನೆ ಇದೆ ಮುಂದಕ್ಕೆ. 7ನೇ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಹೊಸ ಬೆಳವಣಿಗೆ ಏನು ಅಂದ್ರೆ, ಜಗತ್ತಿನ ಅತ್ಯಂತ ಕ್ರೂರಿಗಳ ಪೈಕಿ ಒಬ್ಬ ಅಂತ ಕರೆಸಿಕೊಳ್ಳುವಂತಹ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಮಂತ್ರಿ, ಅವನು ಒಂದಷ್ಟು ಗೋಳಾಟವನ್ನ ಹೊರಗೆ ಹಾಕೊಂಡಿದ್ದಾನೆ. ಏನು ಅಂದ್ರೆ, ನನ್ನ ಇಬ್ಬರ ಮಕ್ಕಳ ಪೈಕಿ, ಗಂಡು ಮಕ್ಕಳ ಪೈಕಿ ಒಬ್ಬನನ್ನ ಕೊಲ್ಲೋದಕ್ಕೆ ಇರಾನ್ ಸರ್ವಯತ್ನ ನಡೆಸ್ತಾ ಇದೆ, ಪೂರ್ತಿ ತಯಾರಿ ಮಾಡಿಕೊಂಡಿದೆ ಅಂತ ಗೋಳಾಡ್ತಾ ಇದ್ದಾನೆ. ಸೊ ಯಾರಿರಬಹುದು ಆ ಮಗ, ಯಾರು ಅಂತ ಈ ನೆತನ್ಯಾಹು ಇವನು ಹೇಳ್ತಾ ಇಲ್ವಲ್ಲ. ಸೊ ಅದನ್ನ ತಿಳ್ಕೊಳ್ಳೋದಕ್ಕೆ ಪತ್ರಕರ್ತರು, ಬೇರೆಯವರೆಲ್ಲ ಒಂದಷ್ಟು ವಿಶ್ಲೇಷಣೆಗಳನ್ನು ನೋಡಿದ್ರು, ಇತ್ತೀಚೆಗಾದಂತಹ ಡೆವಲಪ್ಮೆಂಟ್ಗಳನ್ನು ನೋಡಿದ್ರು. ಅದರಲ್ಲಿ ಗೊತ್ತಾಗಿದ್ದು, ಯಾರ್ ನೆತನ್ಯಾಹು ಅನ್ನುವಂತಹ ಮಗ, 2ನೇ ಮಗ, ಅವನು ಅಮೆರಿಕದ ಮಿಯಾಮಿಯಲ್ಲಿದ್ದ. ಅವನನ್ನು ಮಿಯಾಮಿಯಿಂದ ಇಸ್ರೇಲ್ಗೆ ಕರೆಸಿಕೊಳ್ಳಲಾಗಿದೆ. ಹಾಗಾಗಿ ಇವನನ್ನೇ ಕೊಲ್ಲೋದಕ್ಕೆ ಇರಾನ್ ಪ್ರಯತ್ನ ಪಟ್ಟಿರಬಹುದು, ಇವನನ್ನು ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ಕೊಂಡಿರಬಹುದು. ಹಾಗಾಗಿ ಅವನನ್ನು ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಬಂದಿದ್ದಾನೆ ನೆತನ್ಯಾಹು ಅನ್ನೋದ್ರ ಮೂಲಕ. ಯಾರ್ ನೆತನ್ಯಾಹುನೇ ಅದು ಇರಬಹುದು ಅನ್ನುವಂಥ ಒಂದು ಅಂದಾಜಿಗೆ ಎಲ್ಲರೂ ಬಂದಿದ್ದಾರೆ. ಸೊ ಇದು ನೆತನ್ಯಾಹುನ 2ನೇ ಮಗನ ಹತ್ಯೆಯ ಸಂಚು ಅಂತ ಒಂದಾದ್ರೆ, ಇನ್ನೊಂದು, ಈ ನೆತನ್ಯಾಹು ತನ್ನ ಮಕ್ಕಳಲ್ಲಿ ಇಬ್ಬರಲ್ಲಿ ಒಂದು ಮಗು ಹೋಗೋ ಸಾಧ್ಯತೆ ಇದೆ, ಕೊಂದು ಬಿಡ್ತಾರೆ, ಸ್ಕೆಚ್ ಹಾಕಿದ್ದಾರೆ, ಪ್ಲಾನ್ ಹಾಕಿದ್ದಾರೆ ಅಂತ ಬಾಯ್ಬಡ್ಕೊಳ್ತಿದ್ದಾನಲ್ಲ. ಕಳೆದ 2-2.5 ವರ್ಷಗಳ ಅವಧಿಯಲ್ಲಿ ಈ ನೆತನ್ಯಾಹು ಕೊಂದಿರುವಂತಹ ಮಕ್ಕಳ ಸಂಖ್ಯೆ ಮಿನಿಮಮ್ 40,000 ಮಕ್ಕಳು ಮಾತ್ರ. ವೃದ್ಧರು, ಬೇರೆ ಜನ, ಮಹಿಳೆಯರು ಹೇಳ್ತಾ ಇಲ್ಲ ನಾನು. ಕೇವಲ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು, ಐಸಿಯುನಲ್ಲಿದ್ದಂತಹ ಆಗ ತಾನೇ ಹುಟ್ಟಿರುವಂತಹ ಮಕ್ಕಳಿಂದ ಹಿಡಿದು 8 ವರ್ಷ, 10 ವರ್ಷ, 12 ವರ್ಷದವರೆಗಿನ ಮಕ್ಕಳು 40,000ದವರೆಗೆ ಇವನ ಕೈಯಲ್ಲಿ ಹತ್ಯೆಯಾಗಿದ್ದಾರೆ. ಇವನ ಕೈಯಲ್ಲಿ ಅಂದರೆ ಇವನ ಆರ್ಮಿಯ ಮೂಲಕ, ಇವನು ಕೊಟ್ಟ ಆದೇಶಗಳ ಮೂಲಕ. ಇರಾನ್ ಡಿಫೆನ್ಸ್ ಫೋರ್ಸಸ್, IDF, ಅದೊಂದು ಜಗತ್ತಿನ ಅತ್ಯಂತ ಕ್ರೂರಾತಿ ಕ್ರೂರ ಸೇನೆ. ಅದನ್ನು ಸೇನೆ ಅಂತ ಕರೆಯೋದಕ್ಕಿಂತ ಭಯೋತ್ಪಾದಕ ಪಡೆ ಅಂತ ಕರೀಬಹುದು. ಅಷ್ಟು ಮಕ್ಕಳನ್ನ ಕೊಂದವನು, ತಾಯಂದಿರ ಮಡಿಲಲ್ಲಿದ್ದಂತಹ ಮಕ್ಕಳನ್ನ ಕೊಂದವನು, ಹುಡುಕಿ ಮಕ್ಕಳನ್ನ ಕೊಂದವನು, ಆಸ್ಪತ್ರೆಯನ್ನು ಬಡಿದ ದಾಳಿ ಮಾಡಿ ಕೊಂದವನು, ICU ಮಕ್ಕಳನ್ನ ಕೊಂದವನು. ಅವನ ಮಗನಿಗೆ
ವಯಸ್ಕ ಮಗನಿಗೆ ಏನಾದರೂ ಆಗ್ಬಿಡುತ್ತೆ ಅಂತ ಸಂಕಟ ಅಂತೆ, ನೋವಂತೆ, ಬೇಜಾರಂತೆ, ಆತಂಕ ಅಂತೆ. ಯಾವ ಬಾಯಿಂದ ಈ ಮಾತುಗಳನ್ನು ಅವನು ಹೇಳ್ತಿದ್ದಾನೋ ಅರ್ಥ ಆಗ್ತಿಲ್ಲ. ಯಾವ ಬಾಯಿಂದ ಹೇಳ್ತಿದ್ದಾನೆ ಅಂತ. ಬಾಯಿ ಮುಚ್ಕೊಂಡಾದರೂ ಇರಬಹುದಾಗಿತ್ತು. ಜಗತ್ತು ಉಗಿಯುತ್ತೆ ಕ್ಯಾಕರ್ಸ್ ನನಗೆ, ಇಷ್ಟು ಜನ ಮಕ್ಕಳನ್ನ ಕೊಂದಿರೋನು ನಿನ್ನ ಒಬ್ಬ ಮಗನಿಗಾಗಿ ಇಷ್ಟೊಂದು ನೀನು ಟೆನ್ಷನ್ ಆಗಿದೆಯಾ ಅಂತ. ಆದರೆ ಆ ಮಾನ ಮರ್ಯಾದೆ ಅನ್ನೋದು ಸರ್ವಾಧಿಕಾರಿಗಳಿಗೆ ಇರೋದಿಲ್ಲ. ನರಹಂತಕ ಮನಸ್ಥಿತಿ ಅವ್ರಿಗೆ ಇರೋದೇ ಇಲ್ಲ. ಅವರು ತಮ್ಮವರು ಮಾತ್ರನೇ ಜೀವಗಳು. ಬೇರೆಯವ್ರ ಜೀವಗಳನ್ನ ಯಾವುದೋ ನೊಣ, ಇರುವೆ ಈ ಲೆಕ್ಕದಲ್ಲಿ ನೋಡ್ತಿರ್ತಾರೆ. ಹೇಗೆ ನೊಣ, ಇರುವೆ, ಸೊಳ್ಳೆನ ನಾವು ಒಂದೇಟಿಗೆ ಹೊಡೆದು ಬಿಸಾಕ್ತೀವೋ ಅದೇ ರೀತಿ ಗಾಜಾದಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಇದೇ ಇಸ್ರೇಲ್, ಇದೇ ನೆತನ್ಯಾಹು ಸೇನೆ, ಇದೇ ನೆತನ್ಯಾಹು ಆಜ್ಞೆಯ ಮೇರೆಗೆ ಬೇಟೆಯಾಡಿ 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 ಕೊಂದು ಹಾಕಿದ್ರು. 40,000ದವರೆಗೆ ಪುಟ್ಟ ಪುಟ್ಟ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು. ಇವನು ಈ ರೀತಿ ಗೋಳಾಡ್ತಿದ್ದಾನೆ. ಇರ್ಲಿ, ಪ್ರಕೃತಿ ಪ್ರತಿಯೊಂದಕ್ಕೂ ಸಹ ಒಂದು ಪ್ರತೀಕಾರ, ಒಂದು ರೀತಿ ಪಾಠವನ್ನ ಆಗಾಗ ಮಾಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ಯುದ್ಧದ ವಿಚಾರದಲ್ಲಿ ಬರ್ತಿರುವಂತಹ ಅಪ್ಡೇಟ್ ಏನು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಅಪ್ಡೇಟ್ ಅಂದ್ರೆ, ರಷ್ಯಾ ಒಂದಷ್ಟು ಸೀಕ್ರೆಟ್ ಡಾಕ್ಯುಮೆಂಟ್ಗಳನ್ನ ಇರಾನ್ ಕೊಟ್ಟಿದೆಯಂತೆ. ಆ ಡಾಕ್ಯುಮೆಂಟ್ಗಳಲ್ಲಿ ಅಮೆರಿಕ ಏನೆಲ್ಲ ಪ್ಲಾನ್ಗಳು ಮಾಡ್ಕೊಳ್ತಿದೆ, ರಷ್ಯಾ ಜೊತೆ ಸಂಬಂಧ ಹೊಂದಿರುವಂತಹ ದೇಶಗಳ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದೆ, ಇರಾನ್ನ ಆರ್ಥಿಕತೆಯನ್ನು ಕುಸಿಯೋದಕ್ಕೆ ಅಥವಾ ಅದನ್ನ ನಾಶ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ, ಮತ್ತು ಹೊರ್ಮೋಸ್ ಸ್ಟ್ರೈಟ್ ವಿಚಾರವಾಗಿ ಗುಪ್ತವಾಗಿ ಒಳಗೊಳಗೆ ಏನೆಲ್ಲ ಸ್ಕೆಚ್ಗಳು ನಡೀತಾ ಇದೆ, ಎಲ್ಲವನ್ನು ವಿವರಿಸುವಂತಹ ಸೀಕ್ರೆಟ್ ಡಾಕ್ಯುಮೆಂಟ್ಗಳನ್ನ ರಷ್ಯಾ ಇರಾನ್ಗೆ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ನಡೆಸಿದ ನಂತರ ಇರಾನ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇನ್ಮೇಲೆ ನಾವು ಈ ಹಿಂದಿನ ಹಳೆಯ ಸ್ಟೈಲಲ್ಲಿ ಯುದ್ಧ ಮಾಡಿದ್ರೆ ಆಗಲ್ಲ ಅನ್ಸುತ್ತೆ. ಹೊಸ ಸ್ಟೈಲಲ್ಲಿ, ಹೊಸ ಬಗೆಯಲ್ಲಿ ನಾವು ಯುದ್ಧ ಮಾಡಬೇಕಾಗತ್ತೆ. ಅಸ್ತ್ರಗಳು, ಶಸ್ತ್ರಾಸ್ತ್ರಗಳನ್ನು ಸಹ ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನು ಬಿಡಬೇಕಾಗತ್ತೆ. ನಾವು ಅದಕ್ಕೆ ಬೇಕಾದ ಎಲ್ಲ ತಯಾರಿ ನಡೆಸ್ಕೊಳ್ತಾ ಇದ್ದೀವಿ ಅಂತ. ಮೊನ್ನೆ ತಾನೇ ಸೂಚನೆಗಳು ಬಂದಿತ್ತು. ಯುರೋಪ್ನಲ್ಲಿರುವಂತಹ, ಇಲ್ಲಿಯವರೆಗೆ ಅರಬ್ ರಾಷ್ಟ್ರದಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಿದ್ದಂತಹ ಇರಾನ್, ಯುರೋಪ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಒಂದಷ್ಟು ಯತ್ನಗಳನ್ನು ನಡೆಸ್ತಾ ಇದೆ, ತಯಾರಿ ನಡೆಸ್ಕೊಳ್ತಿದೆ ಅನ್ನುವ ಮಾಹಿತಿ ಬರ್ತಿದೆ. ಅದರ ನಡುವೆ ಈ ಮಾಹಿತಿ ಹೊಸ ಹೊಸ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳನ್ನ ಬಳಸೋದು ಅಂತ. ಅಷ್ಟು ಸುಲಭಕ್ಕೆ ಹೊಸ ಶಸ್ತ್ರಾಸ್ತ್ರಗಳನ್ನ ಅದು ತಯಾರು ಮಾಡೋಕ್ಕಾಗತ್ತಾ, ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ ಅಂದ್ರೆ, ಅದಕ್ಕೆ ರಷ್ಯಾ ಮತ್ತು ಚೈನಾ ಯಾವುದೋ ಒಂದು ರೀತಿಯಲ್ಲಿ ನೆರವಿಗೆ ಬರ್ತಾರೆ ಅನ್ನೋದು ಇದು ಸೂಚನೆ. ಇದೊಂದು ಸೂಚನೆ. ಸೊ ರಷ್ಯಾ ಈ ರೀತಿಯಾಗಿ ಇರಾನ್ ನೆರವಿಗೆ ಬಂದು ನಿಂತ್ಕೊಳ್ತಾ ಇದೆ. ಇನ್ನು ಕೊನೆಯ ಸುದ್ದಿ, ಯುದ್ಧದ ಹಿನ್ನೆಲೆಯಲ್ಲಿ ಬರ್ತಿರುವಂತಹದ್ದು, ಒಂದು ಹೆಲಿಕಾಪ್ಟರ್, ಸೇನಾ ಹೆಲಿಕಾಪ್ಟರ್ ಬ್ಲ್ಯಾಕ್ ಹಾಕ್, ಆ ಹೆಲಿಕಾಪ್ಟರ್ ಅಭ್ಯಾಸದ ಸಂದರ್ಭದಲ್ಲಿ ಪತನ ಆಗಿದೆ ಅಮೆರಿಕದ. ಪೈಲಟ್ಗಳು ಜಿಗಿದಿದ್ದಾರೆ ಪ್ಯಾರಾಶೂಟ್ ಬಳಸ್ಕೊಂಡು, ಹಾಗಾಗಿ ಸಾವು ನೋವಾಗಿಲ್ಲ, ಬಟ್ ಪತನ ಆಗಿದೆ. ಬ್ಲ್ಯಾಕ್ ಹಾಕ್ ತುಂಬಾ ಸೆಕ್ಯೂರ್ಡ್ ಆದಂತಹ ಹೆಲಿಕಾಪ್ಟರ್. ಅದನ್ನ ಇರಾನ್ ಹೊಡೆದು ಉರುಳಿಸಿರಬಹುದು ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ, ಬೇರೆ ಬೇರೆ ಸಂಸ್ಥೆಗಳು ಹೇಳುತ್ತಿದ್ದಾವೆ. ಬಟ್ ಇರಾನ್ ಏನೋ ಅದ್ರ ಬಗ್ಗೆ ಏನೋ ಹೇಳಿಕೆಯನ್ನು ಕೊಟ್ಟಿಲ್ಲ, ನಾನು ಹೊಡೆದೆ, ನಾನು ಬೀಳಿಸ್ದೆ ಅಂತ. ಅಮೆರಿಕ ಹೇಳ್ತಾ ಇದೆ, ಇದು ಯಾರು ಹೊಡೆದು ಬಿಸಾಕಿದ್ದಲ್ಲ, ತಾಂತ್ರಿಕ ದೋಷದಿಂದ ಮಿಶಾಪ್, ಒಂದು ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿ ಪತನ ಆಗಿದೆ, ನಮ್ಮ ಸೈನಿಕರೆಲ್ಲ ಸೇಫ್ ಆಗಿದ್ದಾರೆ, ಜಿಗಿದು ಬಿಟ್ರು, ಏನು ಆಗಿಲ್ಲ ಯಾರಿಗೂ ಅನ್ನುವಂತಹ ಹೇಳಿಕೆಯನ್ನ ಅಮೆರಿಕ ಬಿಡುಗಡೆ ಮಾಡ್ಕೊಂಡಿದೆ. ಸೊ ಇದಿಷ್ಟು ಇರಾನ್ ಅಮೆರಿಕ ಯುದ್ಧದ ಹಿನ್ನೆಲೆಯಲ್ಲಿ ಬರುತ್ತಿರುವಂತಹ ಸುದ್ದಿ. ಅದರಲ್ಲೂ ಬಹಳ ಮುಖ್ಯವಾದಂಥದ್ದು, ಜಗತ್ತಿನ ಅತ್ಯಂತ ಕ್ರೂರಿಗಳ ಪೈಕಿ ಒಬ್ಬ ಆಗಿರುವಂತಹ ಬೆಂಜಮಿನ್ ನೆತನ್ಯಾಹು ತನ್ನ ಒಬ್ಬ ಮಗನನ್ನ ಕೊಂದು ಬಿಡ್ತಾರೆ ಅನ್ನುವ ಆತಂಕದಲ್ಲಿ ಬಡಬಡಾಯಿಸ್ತಿದ್ದಾನೆ. ಅದೇ ಹೈಲೈಟ್ ಇವತ್ತಿನ ಸುದ್ದಿಗೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.